ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ರೋಷಾವೇಶದ ಭಾಷಣವನ್ನು ಮಾಡಿದ್ದಾರೆ. ಪಾಪ ಕಾಂಗ್ರೆಸ್ಸಿಗರಿಗೆ ಈ ವಿಚಾರವನ್ನು ಎತ್ತದೇ ಇದ್ರೆ ನಿದ್ದೆನೇ ಬರೋಲ್ಲ ಅನ್ಸುತ್ತೆ, ತಿಂದ ಅನ್ನ ಕರಗೋದಿಲ್ಲ ಅಂತ ಅನ್ಸುತ್ತೆ. 9 ಉಗ್ರರ ನೆಲೆಗಳನ್ನು ನಾಶ ಮಾಡಿದ್ರು, ಅದು ಖರ್ಗೆ ಅವರಿಗೆ ಏನೂ ಅಲ್ವಂತೆ. ಚುಟ್ಪುಟ ಯುದ್ಧಗಳು ನಡೆದಿವೆ. ಇಂಥದ್ದು ಒಂದಾರು ಚೂಟ್ ಯುದ್ಧ, ಪೂಟ್ ಯುದ್ಧ ನಿಮ್ಮ ಕಾಂಗ್ರೆಸ್ಸಿನ ಅವಧಿಯಲ್ಲಿ ಆಗಿತ್ತಾ ಖರ್ಗೆ ಅವರೇ? ಮೋದಿಯವರೇ, ನಾನು ಈಗಾಗಲೇ ಒಂದು ಪ್ರಶ್ನೆ ಕೇಳ್ಬಿಟ್ಟಿದ್ದೀನಿ, ಆ ಪ್ರಶ್ನೆಗೆ ನೀವು ಇನ್ನೂ ಉತ್ತರ ಕೊಟ್ಟಿಲ್ಲ, ಉತ್ತರ ಕೊಡಬೇಕು. ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ಖರ್ಗೆ ಅವರಿಗೆ ಒಂದು ಗುಪ್ತಚರ ಮಾಹಿತಿ ಅಧಿಕೃತವಾಗಿ ಬಂದ್ಬಿಟ್ಟಿದಿರ್ಬೇಕು ಬಹುಶಃ. ಕಾಗಕ್ಕ ಗೂಬಕ್ಕನ ಕಥೆಗಳನ್ನ ಇನ್ನು ಎಷ್ಟು ವರ್ಷ ಅಂತ ಹೇಳ್ತೀರಿ? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕಾಂಗ್ರೆಸ್ಸಿನ ಸಮಾವೇಶ ಹೊಸಪೇಟೆಯಲ್ಲಿ ಇವತ್ತು ನಡೀತಾ ಇದೆ. ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ರೋಷಾವೇಶದ ಭಾಷಣವನ್ನು ಮಾಡಿದ್ದಾರೆ. ಆ ಭಾಷಣದಲ್ಲಿ ಅವರು ಕಾಂಗ್ರೆಸ್ಸಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ಬಾಯಿ ತುಂಬ ಹೊಗಳಿದ್ದಾರೆ. ಸಂತೋಷ, ಅದು ಅವರ ಸರ್ಕಾರ, ಅವರು ಹೊಗಳಬೇಕಾದ್ದೇ, ಹೊಗಳಿಕೆಗೆ ಅರ್ಹವಾದಂಥ ಕೆಲಸವನ್ನು ಮಾಡಿದೆ ಅಂತ ಅವ್ರಿಗನ್ನಿಸಿದೆ. ಅವರು ಬಾಯಿ ತುಂಬ ಹೊಗಳಿದ್ದಾರೆ ಸಿದ್ದರಾಮಯ್ಯನವರನ್ನು, ಡಿ ಕೆ ಶಿವಕುಮಾರ್ ಅವರನ್ನು. 2 ವರ್ಷದ ಈ ಅವಧಿಯಲ್ಲಿ ಅದ್ಭುತವಾದ ಕೆಲಸ ಮಾಡಿದ್ದೀರಿ ಅಂತ. ಆದರೆ ಈ ಬಾಯಿ ಚಪ್ಪಲಾಯಿ ಸುಮ್ಮನೆ ಇರೋದಿಲ್ಲ ನೋಡಿ, ಮತ್ತೆ ತಮ್ಮ ಹಳೇ ಟ್ರ್ಯಾಕಿಗೆ ಹೋಗ್ಬಿಟ್ಟಿದ್ದಾರೆ. ಪಾಪ ಮಿಲಿಟರಿಯನ್ನು ಪ್ರಶ್ನೆ ಮಾಡೋದು, ಇಲ್ಲ ಸಲ್ಲದ ಕಾರಣಗಳನ್ನಿಟ್ಕೊಂಡು ಮೋದಿಯನ್ನು ಪ್ರಶ್ನೆ ಮಾಡೋದು, ಇದು ಇಲ್ಲೂ ಸಹ ಸ್ಟೇಜ್ ಮೇಲೆ ತೂರು ಬಂದುಬಿಡ್ತು. ಪಾಪ ಕಾಂಗ್ರೆಸ್ಸಿಗರಿಗೆ ಈ ವಿಚಾರವನ್ನು ಎತ್ತದೇ ಇದ್ದರೆ ನಿದ್ದೆನೇ ಬರೋಲ್ಲ ಅನಿಸುತ್ತೆ, ತಿಂದ ಅನ್ನ ಕರಗೋದಿಲ್ಲ ಅಂತ ಅನಿಸುತ್ತೆ. ಏನು ಆಪರೇಷನ್ ಸಿಂಧೂರ ಮಾಡಿದ್ರು, ಆ ಆಪರೇಷನ್ ಸಿಂಧೂರವನ್ನು ನಮ್ಮ ಸೇನೆಯ 3 ವಿಭಾಗಗಳು ಎಷ್ಟು ಕೋಆರ್ಡಿನೇಟೆಡ್ ಎಫರ್ಟಲ್ಲಿ ಅದನ್ನು 9 ಉಗ್ರರ ನೆಲೆಗಳನ್ನು ನಾಶ ಮಾಡಿದ್ರು. ಅದು ಖರ್ಗೆ ಅವರಿಗೆ ಏನೂ ಅಲ್ವಂತೆ. ಅದೊಂದು ಚುಟ್ಪುಟ್ ಯುದ್ಧ. ಕೇಳಿ ಅವರ ಮಾತನ್ನು. ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ, ಪಾಕಿಸ್ತಾನ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಚೂಟ್ ಪೂಟ್ ಯುದ್ಧ. ಇಂಥದ್ದು ಒಂದಾರು ಚೂಟ್ ಯುದ್ಧ, ಪೂಟ್ ಯುದ್ಧ ನಿಮ್ಮ ಕಾಂಗ್ರೆಸ್ಸಿನ ಅವಧಿಯಲ್ಲಿ ಆಗಿತ್ತಾ ಖರ್ಗೆ ಅವರೇ? ಒಬ್ಬರಾರು ಉಗ್ರರನ್ನ ಪಾಕಿಸ್ತಾನಕ್ಕೆ ಹೋಗಿ ಹೊಡೆದಿದ್ದೀರಾ? ಪಾಕಿಸ್ತಾನಕ್ಕೆ ಹೋಗಿ ಹೊಡೆಯೋದಿರಲಿ, ಪಾಕಿಸ್ತಾನದ POK ದಾಟಬೇಕು ಅನ್ನುವಂಥ ಮನಸ್ಸು ಕೂಡ ನಿಮಗಿರಲಿಲ್ಲ. ಮುಂಬೈ ದಾಳಿ ಆದಾಗ 26/11 ಸ್ವತಃ ಸೇನೆ ಕೇಳ್ತು ನಮ್ಗೆ ಅವಕಾಶ ಕೊಡಿದ ಹೊಡಿತೀವಿ ಅಂತ. ತುಟುಕ್ ಪಿಟಿಕ್ ಅನ್ನಲಿಲ್ಲ ನಿಮ್ಮ ಮನಮೋಹನ್ ಸಿಂಗ್ ಸರ್ಕಾರ. ಆಗ ಯುದ್ಧ ಮಾಡೋದಿರಲಿ, ಪಾಕಿಸ್ತಾನ ಈ ಕೆಲಸವನ್ನು ಮಾಡ್ತು ಅಂತ ಹೇಳೋಕ್ಕೂ ಭಯ, ಅದನ್ನು RSS ಮಾಡ್ತು ಅಂತ ಹೇಳುವಂಥ ಒಂದು ಪ್ರಾಪಗ್ಯಾಂಡವನ್ನು ನೀವು ಶುರು ಮಾಡಿದ್ದೀರಿ. ಈಗ ಇದೊಂದು ಚೂಟ್ಪುಟ್ ಯುದ್ಧ ಅಂತೀರ. 9 ಉಗ್ರರ ನೆಲೆಗಳನ್ನು ಗುರಿಯಾಗಿರಿಸಿಕೊಂಡು ಸರಿಯಾಗಿ ನಮ್ಮ ಮಿಲಿಟರಿ ಅವರಿಗೆ ಹೊಡೆದಿದೆ. 100 ಉಗ್ರರು ಸತ್ತಿದ್ದಾರೆ, ಅದಕ್ಕೆ ವಿಡಿಯೋಗಳು ಸಾಕ್ಷಿ ಇದ್ದಾವೆ. ಇದು ನಿಮಗೆ ಚೂಟ್ಪುಟ್ ಯುದ್ಧ. ನಿಮ್ಮ ಮನಸ್ಥಿತಿ ನೋಡಿ. ಇನ್ನು ಅದೇ ಭಾಷಣದಲ್ಲಿ ಮುಂದುವರಿದು ಹೇಳ್ತಾರೆ ಖರ್ಗೆ ಅವರು. ಮೋದಿಯವರನ್ನು ಪ್ರಶ್ನೆ ಮಾಡ್ತಾರೆ. ಮೋದಿಯವರೇ, ನಾನು ಈಗಾಗಲೇ ಒಂದು ಪ್ರಶ್ನೆ ಕೇಳ್ಬಿಟ್ಟಿದ್ದೀನಿ, ಆ ಪ್ರಶ್ನೆಗೆ ನೀವು ಇನ್ನೂ ಉತ್ತರ ಕೊಟ್ಟಿಲ್ಲ, ಉತ್ತರ ಕೊಡಬೇಕು. ಅದನ್ನು ಕೇಳ್ಕೊಂಡು ಬನ್ನಿ. ಅವ್ರು ಏನು ಮಾತಾಡಿದ್ರು ಅವ್ರ ಬಾಯಲ್ಲೇ ಒಂದ್ಸಲಿ ಕೇಳಿ. ಮೋದಿ ಅವರು 17ನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು, ಆದ್ರೆ 17ನೇ ತಾರೀಕು ಕಾಶ್ಮೀರ್ಗೆ ನೀವು ಹೋಗಬೇಡಿ ಅಂತ ಹೇಳಿ ಅವರ ಬೆವುಗಾರಿಕೆ, ಅಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸು ಅವರಿಗೆ ಹೇಳಿದ್ರು, ನೀವು ಹೋಗಬೇಡಿ, ಪಾಕಿಸ್ತಾನದಲ್ಲಿ ಇದು ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ, ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರು. ಇದು ನಿಮಗೆ ಗೊತ್ತಿದ್ದಾಗ 17ನೇ ತಾರೀಕು ನೀವು ಕಾಶ್ಮೀರ್ಗೆ ಹೋಗ್ತಕ್ಕಂಥ ಪ್ರೋಗ್ರಾಮನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂಥ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವಿ. ಕೇಳಿದ್ರಲ್ಲ, ಖರ್ಗೆ ಅವರಿಗೆ ಒಂದು ಗುಪ್ತಚರ ಮಾಹಿತಿ ಅಧಿಕೃತವಾಗಿ ಬಂದ್ಬಿಟ್ಟಿದಿರ್ಬೇಕು ಬಹುಶಃ.
ಯಾರೋ ಗುಪ್ತಚರ ಇಲಾಖೆಯಲ್ಲಿ ಒಂದು ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಪೆಹಲ್ಗಾಮ್ ದಾಳಿ ಆಗುತ್ತೆ ಅನ್ನೋದು ಮೊದಲೇ ಮೋದಿಯವರಿಗೆ ಗೊತ್ತಿತ್ತಂತೆ. ಅಬ್ಬ, ಇದಕ್ಕಿಂತ ಅದ್ಭುತವಾದಂಥ ಮಾಹಿತಿ ಇನ್ಯಾವುದಿರಲಿಕ್ಕೆ ಸಾಧ್ಯ? ಅದನ್ನು ಮೋದಿ ಮುಚ್ಚಿಟ್ಟುಬಿಟ್ರಂತೆ. ಹಾಗಾಗಿ ಅಲ್ಲಿ ಪೆಹಲ್ಗಾಮ್ನಲ್ಲಿ ದಾಳಿ ಆಯ್ತಂತೆ. ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಬೇಕಲ್ವ ಖರ್ಗೆ ಸಾಹೇಬ್ರೆ? ಆಯಿತು, ನಿಜಾನೇ ಹೇಳ್ತಿದ್ದೀರಿ ಅಂತ ಇಟ್ಕೊಳ್ಳಿ. ಅದಕ್ಕೇನಾದರೂ ಒಂಚೂರು ನಿಮ್ಮ ಹತ್ರ ದಾಖಲೆ ಇದೆಯಾ? 17ನೇ ತಾರೀಕು ಕಾಶ್ಮೀರಕ್ಕೆ ಹೋಗಬೇಕಾಗಿತ್ತು ಪ್ರಧಾನಿ ಅನ್ನೋದಕ್ಕೆ ಏನಾದರೂ ದಾಖಲೆ ಇದೆಯಾ? ಪ್ರವಾಸ ಫಿಕ್ಸ್ ಆಗಿರೋದಕ್ಕೆ, ಅಥವಾ ಪ್ರವಾಸ ಕ್ಯಾನ್ಸಲ್ ಆಗಿರೋದಕ್ಕೆ ಏನಾದರೂ PM ಮೋದಿದ ಏನಾದರೂ ಪ್ರಕಟಣೆ ಹೊರಡಿಸಿದ್ರಾ? ಅದರದ್ದೇನಾದರೂ ಸಾಕ್ಷ್ಯ ಇದೆಯಾ? ಅದರದ್ದು ಇಲ್ಲ. ಇನ್ನು ಗುಪ್ತಚರ ಇಲಾಖೆ ಸಾಕ್ಷ್ಯನ ನಾವು ನಿಮ್ಮಿಂದ ಹೇಗೆ ಕೇಳೋಕ್ಕೆ ಸಾಧ್ಯ? ಕಾಗಕ್ಕ ಗೂಬಕ್ಕರ ಕಥೆ ಅಂತ ಇದಕ್ಕೆ ಕರೀತಾರೆ. ಅನ್ಲೆಸ್ ನೀವು ಇದಕ್ಕೆ ಬೇಕಾದಂಥ ಪೂರಕವಾದಂಥ ಸಾಕ್ಷಿ ಮತ್ತು ದಾಖಲೆಗಳನ್ನು ಕೊಡದೇ ಇದ್ದರೆ. ಸೊ ಹೀಗೆ ಕಾಗಕ್ಕ ಗೂಬಕ್ಕನ ಕಥೆಗಳನ್ನು ಇನ್ನು ಎಷ್ಟು ವರ್ಷ ಅಂತ ಹೇಳ್ತೀರಿ ಖರ್ಗೆ ಅವರೇ? ಯುದ್ಧದ ಸಮಯದಲ್ಲಿ ನಾವು ಸರ್ಕಾರದ ಜೊತೆ ಇರ್ತೀವಿ ಅಂತೀರಿ, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸರ್ಕಾರಕ್ಕೆ ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತೀರಿ. ಈ ಪ್ರಶ್ನೆಗಳು ಎಗೇನ್ ಪಾಕಿಸ್ತಾನಕ್ಕೆ ಆಹಾರವಾಗುತ್ತೆ. ಪಾಕಿಸ್ತಾನ ಇದೇ ಪ್ರಶ್ನೆಗಳನ್ನು, ಇದೇ ನಿಮ್ಮ ಮುಖಗಳನ್ನು ಇಟ್ಟುಕೊಂಡು ಇಡೀ ವಿಶ್ವದ ಮುಂದೆ ನೋಡಿ ಭಾರತ ಹೀಗೆ ಸುಳ್ಳು ಹೇಳ್ತಾ ಇದೆ ಅಂತ ನಿಮ್ಮನ್ನೇ ಇಟ್ಕೊಂಡು ಪ್ರಚಾರ ಮಾಡ್ತಾರೆ. ನೀವೇ ಪಾಕಿಸ್ತಾನಕ್ಕೆ ಆಹಾರ ಒದಗಿಸ್ತಾ ಇದ್ದೀರಾ. ಯುದ್ಧದ ಸಂದರ್ಭದಲ್ಲಿ ಇದು ಬೇಕಾ? ಖರ್ಗೆ ಅವರೇ, ನೀವು ಅನುಭವಸ್ಥ ರಾಜಕಾರಣಿ. ಆದರೆ ಮೋದಿ ದ್ವೇಷ ಅನ್ನೋದು ನಿಮ್ಮನ್ನು ಸಹ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಅಂತ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾತಾಡೋದ ಮೇಲೂ ಒಂದು 5 ಪ್ರಶ್ನೆಗಳನ್ನು ಕೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ. ಇಡೀ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವ ಸರ್ಕಾರವೂ ಮಾಡದ, ಅಥವಾ ಯಾವ ಸರ್ಕಾರದ ಸಂದರ್ಭದಲ್ಲೂ ಸೇನೆಯೂ ಮಾಡದ ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನು ಭಾರತದ ಸೇನೆ ಮಾಡ್ತು. 9 ಉಗ್ರರ ನೆಲೆಗಳು ನಾಶವಾದವು. ಅದು ನಿಮಗೆ ಚೂಟ್ಪುಟ್ ಯುದ್ಧ ಅನ್ನೋದಾದರೆ ನೀವು ಸೇನೆಯನ್ನು ಅವಮಾನಿಸಿದ ಹಾಗಲ್ವಾ? 2ನೇ ಪ್ರಶ್ನೆ, ಮೋದಿಗೆ ಗುಪ್ತಚರ ಇಲಾಖೆ ಸಾಕಷ್ಟು ಮುಂಚೆಯೇ ಹೇಳಿತ್ತು ಪಹಲ್ಗಾಮ್ನಲ್ಲಿ ದಾಳಿ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಇದು ನಿಮಗೆ ಹೇಗೆ ಗೊತ್ತಾಯಿತು ಅಂತ ಒಂದು ಪ್ರಶ್ನೆ ಕೇಳ್ಬೋದಾ? 3ನೇ ಪ್ರಶ್ನೆ, 17ನೇ ತಾರೀಕು ಮೋದಿ ಪ್ರವಾಸ ಫಿಕ್ಸ್ ಆಗಿದ್ದಕ್ಕೆ ದಾಖಲೆ ಇದ್ದರೆ ಕೊಡ್ತೀರಾ, ಅಥವಾ ಆ ಪ್ರವಾಸ ರದ್ದಾಗಿದ್ದಕ್ಕೆ ಏನಾದರೂ ದಾಖಲೆ ಇದ್ದರೆ ಕೊಡ್ತೀರಾ? ಟೂರಿಸ್ಟ್ ಹೋಗಿದ್ರು, ಅಲ್ಲಿ ಯಾರು ನೋಡಕ್ ಹೋಗಿದ್ರು ಅವರಿಗೆ ಪೊಲೀಸ್ ಸೆಕ್ಯೂರಿಟಿ ಆಗಲಿ, ಬಾರ್ಡರ್ ಫೋರ್ಸ್ ಆಗಲಿ, ಅಥವಾ ಅಲ್ಲಿ ಮಿಲಿಟರಿ ಆಗಲಿ ಅವರಿಗೆ ಸಹಾಯ ಮಾಡಲಿಲ್ಲ. ಪೆಹಲ್ಗಾಮ್ನಲ್ಲಿ ಅಲ್ಲಿನ ಜನ ಅಮಾಯಕರಾಗಿ ಉಗ್ರರ ದಾಳಿಗೆ ಬಲಿಯಾಗ್ತಿರುವಾಗ ಯಾರೂ ಸಹಾಯಕ್ಕೆ ಬರಲೇ ಇಲ್ಲ ಅಂತ ಹೇಳ್ತೀರಾ. ಇದನ್ನು ನೀವು ಮಿಲಿಟರಿ ಮತ್ತು ಸೇನೆಗೆ ಈ ಮಾತನ್ನು ಹೇಳ್ತಾ ಇದ್ದೀರಾ. ಇನ್ನು 5ನೇ ಪ್ರಶ್ನೆ, ಇಷ್ಟೆಲ್ಲ ಮಾತಾಡ್ತಿರಲ್ಲ, ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದಿಂದ ಬಂದ ಇಸ್ಲಾಂ ಭಯೋತ್ಪಾದಕರು ಈ ಕೃತ್ಯ ನಡೆಸಿದ್ರು ಅನ್ನುವಂಥ ಒಂದೇ ಒಂದು ಮಾತು ನಿಮ್ಮ ಬಾಯಿಂದ ಯಾಕೆ ಬರಲಿಲ್ಲ? ಅವರು ಹಿಂದೂಗಳನ್ನು ಹುಡುಕಿ ಕೊಂದರು ಅನ್ನುವಂಥ ಮಾತು ನಿಮ್ಮ ಬಾಯಿಂದ ಯಾಕೆ ಬರಲಿಲ್ಲ? ಭಯ, ವೋಟ್ ಬ್ಯಾಂಕಿನ ಭಯ, ನಿಮ್ಮ ಸ್ವಂತ ಕುಟುಂಬವನ್ನು ನಾಶ ಮಾಡಿದಂತಹ ರಜಾಕಾರರ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಭಯ. ಇನ್ನು ಈ ಬಗ್ಗೆ ನೀವು ಮಾತಾಡ್ತೀರಾ? ದಯವಿಟ್ಟು ಈ 5 ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಆದರೆ ಜನ ಮಾತ್ರ ಈ 5 ಪ್ರಶ್ನೆಗಳಿಗೆ ನಿಮ್ಮಿಂದ ಉತ್ತರವನ್ನು ಬಯಸಿದ್ದಾರೆ ಅನ್ನೋದಂತೂ ಸತ್ಯ.